ಮಿತ್ರ ಅವ್ರು ಯಾಕೆ ಹೀಗಿದ್ದಾರೆ? ಬಾವ ಶಾಪ್ ಓಪನಿಂಗ್ ಬಂದಾಗ ಅವ್ರ ಜೊತೆಲಿ ಒಂದ್ ಹುಡುಗಿ ಇರೋದನ್ನ ನಾನ್ ನೋಡಿದೀನಿ. ಬಾವಂಗೆ ತುಂಬಾ ಕ್ಲೋಸ್ ಆಗಿ ಆ ಹುಡುಗಿ ಇದ್ಲು. ಫೇಸ್ ಮಾತ್ರ ಕಾಣಿಸ್ಲಿಲ್ಲ. ಮಿತ್ರ ಅವ್ರೆ ಯಾಕೋ ಒಂಥರ ಇರೋ ಹಾಗಿದ್ದೀರಾ? ಹಾಗೆಲ್ಲ ಏನಿಲ್ಲ ಭಾಗ್ಯ, ನಿಂಗೆ ಯಾಕೆ ಹಂಗನ್ನಿಸ್ತು? ಮಾತಲ್ಲಿ ನೀವೇನು ಇಲ್ಲ ಅಂತ ಹೇಳಿದ್ರು ಮುಖದಲ್ಲಿ ಏನೋ ಇದೆ ಅಂತ ಗೊತ್ತಾಗ್ತಿದೆ. ಹೇಳಿ, ಪರವಾಗಿಲ್ಲ. ಏನಿಲ್ಲ ಭಾಗ್ಯ, ನೀನು ಸುಮ್ನೆ ಏನೇನೋ ಅನ್ಕೋತಾ ಇದೀಯ. ನಿಮ್ ಮನ್ಸಲ್ಲಿ ಏನೋ ಚಿಂತೆ ಇದೆ ಅಂತ ನಾನು ಈಗ್ಲೇ ಪ್ರೂವ್ ಮಾಡ್ತೀನಿ. ಒಂದ್ ನಿಮಿಷ ಇರಿ. ಈ ಪೇಪರ್ಸ್ ಕಡೆ ನೋಡಿ. ಯಾಕೆ ಭಾಗ್ಯ? ನೋಡಿ ಹೇಳ್ತೀನಿ. ಅದ್ರಲ್ಲಿ ಯಾವ ಕಲರ್ ನಿಮ್ಗೆ ತುಂಬಾ ಹೈಲೈಟ್ ಆಗಿ ಕಾಣ್ತಿದೆ? ರೆಡ್ ಕಲರ್. ನೋಡಿದ್ರಾ, ನಿಮ್ ಮಾತು ಸುಳ್ಳು ಹೇಳ್ತಿದ್ರು, ನಿಮ್ ಮನ್ಸ್ ಮಾತ್ರ ಸುಳ್ಳು ಹೇಳ್ತಿಲ್ಲ. ಅಂದ್ರೆ ನಮ್ ಮನ್ಸು ಯಾವ ಪರಿಸ್ಥಿತಿಲಿ ಇದೆ ಅಂತ ಹೇಳೋಕೆ ನಮ್ ಕಣ್ಣೇ ದಾರಿ. ನೀವ್ ನೋಡ್ದಾಗ ರೆಡ್ ಕಲರ್ ತುಂಬಾ ಹೈಲೈಟ್ ಆಗ್ತಿದೆ ಅಂದ್ರೆ ನಿಮ್ ಮನ್ಸು ಏನೋ ಚಿಂತೆ ಮಾಡ್ತಿದೆ ಅಂತ ಅರ್ಥ. ಅದೇ ನಿಮ್ ಕಣ್ಗೆ ಹಸಿರು ಕಲರ್ ಕಾಣ್ತಿದೆ ಅಂದ್ರೆ ನಿಮ್ ಮನ್ಸು ಸಂತೋಷವಾಗಿದೆ ಅಂತ ಅರ್ಥ. ಹಳದಿ ಬಣ್ಣ ಅಂದ್ರೆ ಪ್ರಶಾಂತತೆ ಬೇಕು ಅಂತ, ಅದೇ ಬಿಳಿ ಬಣ್ಣ ಆದ್ರೆ ಶಾಂತವಾಗಿದೆ ಅಂತ. ಹೀಗೆ ಒಂದೊಂದ್ ಬಣ್ಣಕ್ಕೆ ಒಂದೊಂದ್ ಅರ್ಥ ಇರುತ್ತೆ ಅಂತಾರೆ. ನಿನಗೆ ತುಂಬಾ ವಿಷಯ ಗೊತ್ತಿದೆ ಭಾಗ್ಯ. ಸರಿ, ನನಗ್ ಗೊತ್ತಿರೋ ವಿಷಯನ ಪಕ್ಕಕ್ಕಿಡಿ. ನಿಮ್ ಮನ್ಸಲ್ಲಿರೋ ವಿಷಯ ಏನು ಅಂತ ನಂಗೆ ಹೇಳಿ. ನಿಮ್ ಮನ್ಸಲ್ಲಿ ಯಾವ ವಿಷಯಕ್ಕಷ್ಟು ಒದ್ದಾಟ ಆಗ್ತಿದೆ? ಅಂದ್ರೆ ಭಾಗ್ಯ, ಬಿಸ್ನೆಸ್ ಅಂದ್ಮೇಲೆ ತಲೆ ಕೆಡ್ಸೋ ವಿಷಯ ತುಂಬಾ ಇರುತ್ತೆ. ಅದೆಲ್ಲ ನಿಂಗೂ ಹೇಳಿ ನಿನ್ ಮನ್ಸನ್ನು ಹಾಳು ಮಾಡೋದಕ್ಕೆ ನಂಗೆ ಇಷ್ಟ ಇಲ್ಲ. ತಲೆ ಕೆಡಿಸ್ಕೊಳ್ಳೋಂಥದ್ದು ಏನಿಲ್ಲ, ಓಕೆನಾ? ಸರಿ ರೀ, ಯಾವ ವಿಷಯ ಆದ್ರೂ ಅದ್ರ ಬಗ್ಗೆ ಆದಷ್ಟು ಕಡಿಮೆ ಯೋಚನೆ ಮಾಡಿ. ತುಂಬಾ ಯೋಚನೆ ಮಾಡಿದ್ರೆ ಅದ್ ನಮ್ ಮನ್ಸಿಗೆ ತುಂಬಾ ಭಾರ ಆಗುತ್ತೆ. ಶೋರ್ ಭಾಗ್ಯ, ಬೇಗ ಮಲ್ಕೊಳ್ಳಿ. ಮನೀಷಾ ನನ್ನ ಐಡಿಯಾಯಿಂದ ಏನೋ ಬಿಸ್ನೆಸ್ ಮಾಡ್ಬೇಕು ಅಂದ್ಕೊಂಡಿದ್ದಾಳಲ್ಲ, ಬಹುಶಃ ಅದೇ ವಿಷಯ ಇರ್ಬೋದು. ಎಲ್ರೂ ಇಲ್ಲೇ ಇದ್ದಾರೆ. ಈಗ ಯಾರು ಡೋರ್ ಬೆಲ್ ಮಾಡ್ತಿದ್ದಾರೆ? ಅದು ಇಷ್ಟೊತ್ತಲ್ಲಿ?
ಹನ್ಸಿಕಾ ನಿಂತ್ಕೋ. ಏನು? ಎಲ್ಲಿ ಹೋಗಿದ್ದೆ ನೀನು? ಅದು ಇಷ್ಟೊತ್ತಲ್ಲಿ ಎಲ್ಲಿಂದ ಬರ್ತಿದ್ಯಾ? ನೀನ್ ಟೀಚರ್ ತರ ಕ್ವೆಶ್ಚನ್ ಕೇಳಿದೆ, ನಾನ್ ಸ್ಟೂಡೆಂಟ್ ತರ ಆನ್ಸರ್ ಮಾಡ್ಬೇಕಾ? ನಾನು ನಿನ್ನ ಅತ್ತಿಗೆ ಆಗಿ ಕೇಳ್ತಿದ್ದೀನಿ, ನೀನ್ ನನ್ನ ನಾದ್ನಿಯಾಗಿ ಉತ್ತರ ಕೊಡು ಸಾಕು. ಅಯ್ಯೋ ಅದ್ಕೆ ಕ್ಷಮಿಸ್ಬಿಡು. ನೋಡು, ನೀನ್ ನಮ್ಮ ಅಣ್ಣನ್ ಮದ್ವೆ ಮಾಡ್ಕೊಂಡು ನಮ್ಮ ಅಣ್ಣನ್ಗೆ ಹೆಂಡತಿ ಆಗಿದ್ಯಾ, ಆದ್ರೆ ನನಗ್ ಮಾತ್ರ ಅತ್ತಿಗೆ ಆಗಿಲ್ಲ. ಇದೇನು ಹನ್ಸಿಕಾ ಹೀಗ್ ಮಾತಾಡ್ತಿದ್ಯಾ? ನೀನ್ ಈ ಮನೇಲಿ ಯಾರಿಗ್ ಏನ್ ಬೇಕಾದ್ರೂ ಆಗಿರ್ಬೋದು, ಎಲ್ಲರ ಜೊತೆ ನಿಂಗೆ ಯಾವ ತರಾರು ರಿಲೇಷನ್ ಇರ್ಬೋದು, ಆದ್ರೆ ನಂಗ್ ಮಾತ್ರ ನೀನ್ ಯಾವತ್ತೂ ನಂಗೆ ಅತ್ತಿಗೆ ಆಗಕ್ ಆಗಲ್ಲ. ಯು ಆರ್ ಜಸ್ಟ್ ಭಾಗ್ಯ ಅಷ್ಟೇ. ಯಾಕೆ ಅಂದ್ರೆ ನೀನಂದ್ರೆ ನಂಗೆ ಸ್ವಲ್ಪನೂ ಇಷ್ಟ ಇಲ್ಲ. ಜರ್ಗೋ. ನಿಂತ್ಕೋ ಹನ್ಸಿಕಾ. ಅಯ್ಯೋ ಭಾಗ್ಯ, ನಿಮ್ಗೆ ನಿದ್ರೆ ಬಂದಿಲ್ಲ ಅಂದ್ರೆ ಅಲ್ಲಿ ಹೋಗಿ ಟಿವಿ ಆನ್ ಮಾಡ್ಕೊಂಡು ಮಿಡ್ ನೈಟ್ ಮಸಾಲ ನೋಡು. ನನ್ ತಲೆ ಯಾಕೆ ತಿಂತಿದ್ಯಾ? ನೀನ್ ಕುಡ್ಕೊಂಡ್ ಬಂದಿದ್ಯಾ? ಹೌದು, ಕುಡಿತೀನಿ, ತೂರಾಡ್ತೀನಿ. ಮಧ್ಯದಲ್ಲಿ ನಿಂದೇನೋ? ನೀನೇನೋ ದೊಡ್ಡ CID ಆಫೀಸರ್ ತರ ಒಬ್ಬ ಕಳ್ಳನ್ ಹಿಡಿಯೋ ಹಾಗೆ ಬಿಲ್ಡಪ್ ಕೊಟ್ರೆ ನಾನು ಭಯ ಬೀಳ್ತೀನಿ ಅಂತ ಅನ್ಕೊಂಡ್ಯಾ? ಲೆವರ್, ನೀನ್ ಹಾಗೆಲ್ಲ ಎಕ್ಸ್ಪೆಕ್ಟೇಷನ್ ಮಾತ್ರ ಇಟ್ಕೋಬೇಡ. ಅದ್ ಹಾಗಲ್ಲ ಹನ್ಸಿಕಾ, ಈ ವಿಷಯ ಮನೇಲಿ ಯಾರಿಗಾದ್ರೂ ಗೊತ್ತಾದ್ರೆ ಎಷ್ಟು ಬೇಜಾರ್ ಮಾಡ್ಕೋತಾರೆ. ಏನು? ಮನೇಲಿ ಯಾರಿಗಾರು ಗೊತ್ತಾದ್ರೇನಾ? ಹೇಗ್ ಗೊತ್ತಾಗತ್ತೆ? ನೀನ್ ಹೇಳ್ತೀಯಾ? ನೀನ್ ಹೀಗೆ ಹೇಳೋರು ಕೇಳೋರು ಇಲ್ದೆ ಕುಡ್ಕೊಂಡು ಅರ್ಧ ರಾತ್ರಿಲ್ ಬಂದು ಕಾಲಿಂಗ್ ಬೆಲ್ ಮಾಡಿದ್ರೆ ಯಾವತ್ತೋ ಒಂದಿನ ಮನೇಲಿ ಎಲ್ರಿಗೂ ಖಂಡಿತ ಗೊತ್ತಾಗುತ್ತೆ. ಆದ್ರೆ ಏನು, ಇಂಥ ಚಿಕ್ಕ ಚಿಕ್ಕ ವಿಷಯನ ನೆಗ್ಲೆಕ್ಟ್ ಮಾಡೋದ್ ಬಿಟ್ಟು ಎಲ್ರು ಕದು ಪಿಕ್ಚರ್ ತೋರಿಸ್ಬೇಕು ಅಂತ ಏನಾರು ಇದ್ಯಾ? ಹಾಗಲ್ಲ ಹನ್ಸಿಕಾ, ಎಲ್ರ ಹತ್ರ ಮುಚ್ಚಿಟ್ಟು ಯಾರಿಗೂ ಕಾಣ್ದೇ ಇರೋ ಹಾಗೆ ತಪ್ಪಿಸ್ಕೊಂಡಿದೀನಿ ಅಂತ ನೀನ್ ಅನ್ಕೋಬಹುದು. ಆದ್ರೆ ಯಾವತ್ತೋ ಒಂದಿನ ಖಂಡಿತ ಸಿಕ್ಬೀಳ್ತೀಯ. ಆಗ ಎಲ್ರು ಮುಂದೆ ತಲೆ ತಗ್ಸಿ ನಿಲ್ಲೋದಕ್ಕಿಂತ ಈಗ್ಲೇ ಸರಿ ಮಾಡ್ಕೊಳ್ಳೋದು ಒಳ್ಳೇದು ಅಂತಿದ್ದೀನಿ. ಹಲೋ, ನಾನು ಹೆಂಗಿರ್ಬೇಕು, ಹೆಂಗ್ ನಡ್ಕೋಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ಐ ನೋ. ನೆನ್ನೆ ಮೊನ್ನೆ ಬಂದಿರೋ ನೀನು ನನಗ್ ಪಾಠ ಹೇಳೋ ಅವಶ್ಯಕತೆ ಇಲ್ಲ. ಅಂಡರ್ಸ್ಟ್ಯಾಂಡ್? ದಾರಿ ಬಿಡು. ನನ್ನ ಭಾಗ್ಯ ಬಂಗಾರ ಏನು ಮಾಡ್ತಿದ್ಯೋ ಒಳಗಡೆ? ಒಂದ್ಸಲಿನೂ ನನಗೆ ದರ್ಶನನೇ ಕೊಟ್ಟಿಲ್ಲ. ಏನು ಮಾಡ್ತಿದ್ದಾಳ ನೋಡೋಣ. ಎಲ್ಲ ಸರಿ ಇದ್ದಿದ್ರೆ ಈ ಅಂದ ಬಂದು ನಮ್ಮ ಮನೇಲಿ ಪೂಜೆ ಮಾಡಬೇಕಾಗಿತ್ತು. ನನ್ನ ಟೈಮ್ ಸರಿ ಇಲ್ದಿದ್ರಿಂದ ಈ ಮಿತ್ರ ಮನೆಗೆ ಕಾಲಿಟ್ಟಿದ್ದಾಳೆ. ಯಾವಾಗಲೇ ಆದರೂ ಈ ಅಂದದ ಜೊತೆ ಬರೋ ಅದೃಷ್ಟನ ಎರಡನ್ನೂ ದಕ್ಕಿಸ್ಕೋಬೇಕು. ಏನಪ್ಪ ಸಿಂಗು, ಏನ್ ಸರ್ಚಿಂಗು? ಅಲ್ಲ, ನಿಂಗಿಲ್ಲೇನ್ ಕೆಲ್ಸ? ಏನಿಲ್ಲ ಮೇಡಮ್ ಜಿ, ಕಾರ್ ಕೀ ಕೊಟ್ರೆ ಹೋಗಿ ತೊಳಸ್ಕೊಂಬರೋಣ ಅಂತ. ಪಾರ್ವತಿ, ಪಾರ್ವತಿ, ಕಾರ್ ಕೀಸ್ ತಗೊಂಡ್ ಬಾ.
ತಗೋ. ಅಣ್ಣ ನಿನ್ ಡ್ರೆಸ್ ಸೂಪರ್ ಆಗಿದೆ, ಡೆಡ್ಲಿ ಕಾಂಬಿನೇಷನ್. ಈ ಡ್ರೆಸ್ನ ಇಲ್ಲಿವರೆಗೂ 100 ಸಲ ಹಾಕೊಂಡಿದ್ದೀನಿ. ಒಂದು ಸಲನೂ ಈ ಮಾತು ಹೇಳಿಲ್ವಲ್ಲ. ಸರಿ, ಈ ಡ್ರೆಸ್ಸಲ್ಲಿ ಅಂತ ಸ್ಪೆಷಾಲಿಟಿ ಏನಿದೆ? ಗೊತ್ತಿಲ್ಲ ಅಣ್ಣ, ನನ್ ಕಣ್ಣಿಗಂತೂ ಸೂಪರ್ ಸ್ಪೆಷಲ್ ಆಗಿ ಕಾಣ್ತಿದೆ. ಏನೇ ಕಾಗಮ್ಮನ್ ಕತೆ ಹೇಳ್ತಿದ್ಯಾ? ಕಾಕ ಅಂತಿದ್ಯಾ? ಏನ್ ವಿಷಯ? ಕಾಕಮ್ಮನ್ ಕತೆನೂ ಇಲ್ಲ, ಯಾವ ಕಾಕಾನೂ ಇಲ್ಲ. ಅಲ್ಲ, ನಾನ್ ಯಾಕೆ ಹಾಗೆ ಮಾಡ್ತೀನಿ? ನಾನೇನಾದ್ರೂ ಕೇಳಿದ್ರೆ ಮಿತ್ರ ಅಣ್ಣ ಕೊಡಲ್ವಾ ಏನು? ಸಂಜನಾ, ನಿನ್ಗೀಗ ಏನ್ ಬೇಕು? ಶಾಪಿಂಗ್ ಮಾಡ್ಬೇಕು ಅಣ್ಣ, ಒಂದ್ 10,000 ಬೇಕು. 10,000 ತಾನೇ, ಕೊಡ್ತೀನಿ. ನಾನ್ ಆಗ್ಲೇ ಅನ್ಕೊಂಡೆ ಫೇಡ್ ಆಗಿರೋ ಡ್ರೆಸ್ಗೂ ಫೇಕ್ ಕಾಂಪ್ಲಿಮೆಂಟ್ ಕೊಟ್ಟಿಯಲ್ಲ. ಏನ್ ಸುಮ್ನೆ ರಜ್ಜಿ. ಅಣ್ಣ, ಸಂಜನಂಗ್ ಮಾತ್ರ ಅಲ್ಲ, ನಂಗೆ ಕೂಡ ಶಾಪಿಂಗ್ ಮಾಡಕ್ಕೆ ದುಡ್ಡು ಕೊಡ್ಬೇಕು. ಸರಿ ಆಯ್ತು, ನಿಂಗೂ ಒಂದು 10,000 ಕೊಡ್ತೀನಿ. ನಂಗೆ 10,000 ಬೇಡ, ನಂಗೆ 1,00,000 ರೂಪಾಯಿ ಬೇಕು. ಹೌದು, ಕುಡಿತೀನಿ, ತೂರಾಡ್ತೀನಿ, ಮಧ್ಯದಲ್ಲಿ ನಿಂದೇನು? ನಾನು ಹೇಗಿರ್ಬೇಕೋ, ಹೇಗ್ ನಡ್ಕೋಬೇಕೋ ನಂಗೆ ತುಂಬ ಚೆನ್ನಾಗಿ ಗೊತ್ತು. ಸರಿ ಆಯ್ತು ಹನ್ಸಿಕಾ. ಲಕ್ಷಾಂತರ ರೂಪಾಯಿನ? ಲಕ್ಷಾಂತರ ರೂಪಾಯಿ ಅಲ್ಲ, ಜಸ್ಟ್ 1,00,000. ಆದ್ರೆ ಅಷ್ಟು ದುಡ್ಡು ಶಾಪಿಂಗಾ? ಈಗ ಯಾವ ಹಬ್ಬನೂ ಇಲ್ಲ, ಫಂಕ್ಷನ್ನೂ ಇಲ್ಲ. ಈಗ 1,00,000 ರೂಪಾಯಿ ಕೊಟ್ಟು ತಗೊಳ್ಳೋ ಅಂಥದ್ದು ಏನಿರುತ್ತೆ? ಅವೆಲ್ಲ ನಿಂಗೆ ಬೇಡದಿರೋ ವಿಷಯ. ಹೋಗ್ಲಿ ಬಿಡು ಭಾಗ್ಯ, ಅವಶ್ಯಕತೆ ಇದೆ ಅಂತ ತಾನೇ ಕೇಳಿದ್ದು. ಈ ವಯಸ್ಸಿನವ್ರಿಗೆ ಅಷ್ಟು ದುಡ್ಡು ಯಾಕೆ ಬೇಕಾಗುತ್ತೆ ರೀ? ಬೇಕು ಅಂತ ಅವ್ರು ಕೇಳ್ಬೋದು, ಪ್ರೀತಿಯಿಂದ ನೀವು ಕೊಡ್ತೀನಿ ಅಂತನೂ ಹೇಳ್ಬೋದು. ಆದ್ರೆ ಅಷ್ಟು ದುಡ್ಡಿನ ಖರ್ಚು ಏನಿರುತ್ತೆ ಅಂತನೂ ಕೇಳೋದು ಮುಖ್ಯ ಅಲ್ವಾ? ಹನ್ಸಿಕಾ, ನೀನೊಂದು ಕೆಲಸ ಮಾಡು. ನಿಂಗೇನೇನ್ ಬೇಕು ನೀನ್ ಅಣ್ಣಂದ್ರಲ್ಲಿ ಯಾರನ್ನಾದ್ರೂ ಒಬ್ರನ್ನ ಕರ್ಕೊಂಡು ಹೋಗಿ ತಗೋ, ಆಗ ಸರಿ ಹೋಗುತ್ತಲ್ಲ. ನೋಡ್ ಭಾಗ್ಯ, ಏನ್ ಮಾಡ್ಬೇಕೋ ಹೇಗ್ ಮಾಡ್ಬೇಕೋ ಅವೆಲ್ಲ ನಂಗೆ ಚೆನ್ನಾಗಿ ಗೊತ್ತು. ನೀನ್ ನಿನ್ ಲಿಮಿಟ್ ಅಲ್ಲಿ ಇದ್ರೆ ತುಂಬಾ ಒಳ್ಳೇದು. ನೀನ್ ನಿನ್ ಲಿಮಿಟ್ ನ ಏನಾದ್ರೂ ಕ್ರಾಸ್ ಮಾಡಿದ್ರೆ ನಾನು ಇನ್ನೊಂದು ರೂಪನ ನೋಡ್ಬೇಕಾಗತ್ತೆ. ಹನ್ಸಿಕಾ, ಲಿಮಿಟ್ ಅಲ್ಲಿ ಇರ್ಬೇಕಾಗಿರೋದು, ಬಿಹೇವಿಯರ್ನ ಚೇಂಜ್ ಮಾಡ್ಕೋಬೇಕಾಗಿರೋದು ನೀನು. ಡ್ಯಾಡ್, ಆ ಭಾಗ್ಯ ಏನ್ ಮಾತಾಡ್ತಾಳೆ ಅಂತ ಕೇಳಿಸ್ಕೊಂಡ್ರ ನೀವು? ಕೇಳಿಸ್ಕೊಂಡೆ, ಎಲ್ಲ ನಾನು ನೋಡ್ದೆ. ಭಾಗ್ಯ ಮಾತಾಡ್ತಾ ಇರೋದು ಸತ್ಯ. ಆದ್ರೂ ಅಷ್ಟೊಂದು ದುಡ್ಡು ನಿನಗೆ ಯಾಕೆ ಬೇಕು? ಮಾಮ್, ವಾಟ್ ಇಸ್ ದಿಸ್? ನಾನು ಕೇಳಿದ್ ಬರೀ 1,00,000 ಮಾತ್ರ. ನಾನೇನೋ ದೊಡ್ಡ ತಪ್ಪು ಮಾಡೋ ತರ ನೋಡ್ತಾ ಇದ್ರಲ್ಲ ಎಲ್ಲರೂ ನನ್ನ. ಇಷ್ಟ ದಿನ ನಾನು ಏನ್ ಕೇಳಿದ್ರು, ಎಷ್ಟ್ ಕೇಳಿದ್ರು ಏನು ಪ್ರಶ್ನೆ ಮಾಡ್ದೆ ಕೊಡ್ತಿದ್ರಿ. ಈಗೇನಾಯ್ತು? ಎಲ್ರೂ ಪ್ರಶ್ನೆ ಮಾಡ್ತಿದ್ದೀರಲ್ಲ.
ಇಷ್ಟು ದಿನ ಕೇಳ್ದೇ ಇರೋದು ಕೂಡ ನಾವು ಮಾಡಿದ ತಪ್ಪೆ ಹನ್ಸಿಕಾ. ನಿನ್ ಸಂತೋಷಕ್ಕೋಸ್ಕರ ನೀನ್ ಕೇಳಿದ್ನೆಲ್ಲ ಕೊಡ್ತಾ ಇದೀವಿ ಹೊರತು ಅದರಿಂದ ನಿನಗೇನ್ ಸಮಸ್ಯೆ ಆಗ್ತಾ ಇದೆ ಅಂತ ನಾವದನ್ನ ಯೋಚನೆ ಮಾಡ್ಲಿಲ್ಲ. ಭಾಗ್ಯ ಹೇಳ್ತಾ ಇರೋದು ನಿಜಾನೇ. ವಾಟ್ ದ ಹೆಲ್ ಇಸ್ ದಿಸ್ ಮಾಮ್? ಇಷ್ಟ ದಿನ ಯಾರು ನಂಗೆ ಒಂದ್ ಮಾತು ಹೇಳಿಲ್ಲ. ಇವತ್ತು ನೀವೆಲ್ಲ ಈ ಭಾಗ್ಯನ್ ಮಾತನ್ ಕೇಳಿ ನನ್ನನ್ನೇ ತಡಿತಿದ್ದೀರಾ? ವಾಟ್ ಇಸ್ ದಿಸ್? ಹನ್ಸಿಕಾ ಹೇಳಿದ್ದು ಕರೆಕ್ಟ್ ಅಕ್ಕ. ಹನ್ಸಿಕಾನ ಇಷ್ಟು ದಿನ ನಾವೆಲ್ಲ ಪ್ರೀತಿಯಿಂದ ನೋಡ್ಕೊಂಡು ಇವತ್ತು ಯಾರೋ ಹೊರಗಿನವ್ರ ಮಾತ್ ಕೇಳಿ ಪ್ರಶ್ನೆ ಮಾಡ್ತೀರಾ? ಹನ್ಸಿಕಾಗೆ ಇಷ್ಟು ಅವಮಾನ ಮಾಡ್ತೀರಾ? ಇಲ್ಲಿ ಹೊರಗಿನವರು ಯಾರೂ ಇಲ್ಲ ದೇವಯಾನಿ. ಇರೋರೆಲ್ಲ ಮನೆಯವರು, ಆತ್ಮೀಯರೇ. ನಾನ್ ಹೇಳಿದ್ದು ಹಾಗಲ್ಲ ಭಾವ. ಭಾಗ್ಯನ್ಗೆ ಚಿಕ್ಕಂದಿಂದಾನೆ ಸುತ್ತ ಇದ್ದ ಪರಿಸ್ಥಿತಿ ಬೇರೆ, ಹನ್ಸಿಕಾ ಹುಟ್ಟು ಬೆಳೆದಿರೋ ಪರಿಸರ ಬೇರೆ. ಭಾಗ್ಯನ್ ಹಳ್ಳಿ ಕಲ್ಚರೇ ಬೇರೆ, ಹನ್ಸಿಕಾಳ ಸಿಟಿ ಕಲ್ಚರೇ ಬೇರೆ. ಎರಡನ್ನೂ ಹೀಗೆ ಮಿಕ್ಸ್ ಮಾಡಿ ಮಾತಾಡೋದು ನನ್ಗೆ ಯಾಕೋ ಕರೆಕ್ಟ್ ಅನ್ನಿಸ್ತಿಲ್ಲ. ನೋಡು ದೇವಯಾನಿ, ಕೆಲವು ವಿಷಯದಲ್ಲಿ ಹಳ್ಳಿ ಸಿಟಿ ಅಂತ ಇರಲ್ಲ. ಒಳ್ಳೆ ನಡತೆಗೆ, ಒಳ್ಳೆ ಪದ್ಧತಿಗೆ ಸಿಟಿ ಹಳ್ಳಿ ಅಂತ ನೋಡ್ಬಾರ್ದು. ಪ್ರಪಂಚದಲ್ಲಿ ಎಲ್ಲಿದ್ರೂ ಸರಿ, ಎಲ್ರೂ ಅವಶ್ಯಕತೆಗಿದ್ದಷ್ಟೇ ಖರ್ಚು ಮಾಡ್ಬೇಕು, ಅಗತ್ಯ ಇದ್ದ ಹಾಗೆ ನಡ್ಕೋಬೇಕು. ಹದ್ಮೀರಿದ್ರೆ ಅಭಿರುಚಿ ಬದಲಾಗತ್ತೆ, ಅಭ್ಯಾಸ ಕೆಟ್ಟ ದಾರಿಲ್ ಹೋಗತ್ತೆ. ಅದೆಲ್ಲ ನಮ್ ಕೈಯಲ್ಲಿರೋ ದುಡ್ಡಿನ ಮೇಲ್ ನಿಂತಿರೋದು. ಭಾಗ್ಯ ಹೇಳಿರೋ ಮಾತಲ್ಲಿ ನಂಗೆ ಯಾವುದೇ ರೀತಿಯ ತಪ್ಪು ಕಾಣಿಸ್ಲಿಲ್ಲ. ಚಿಕ್ಕದ್ನಿಂದ ಹನ್ಸಿಕಕ್ಕೆ ರೆಕ್ಕೆ ಹಚ್ಚಿ ಹಾರೋಕ್ ಹೇಳಿ ಈಗ ಆ ರೆಕ್ಕೆನ ಕಟ್ ಮಾಡ್ತೀನಿ, ಪಂಜರದಲ್ಲಿ ಇಡ್ತೀನಿ ಅಂದ್ರೆ ಇದು ಸ್ವಲ್ಪನೂ ಚೆನ್ನಾಗಿಲ್ಲ ಅತ್ತೆ. ಅತ್ತೆ ಅವ್ರು ಹೇಳಿದ ಮಾತುಗಳಿಗೆ ನಾನು ಕೂಡ ಸಮ್ಮತ ಕೊಡ್ತಾ ಇದ್ದೀನಿ. ಸ್ವಂತ ಇಚ್ಛೆಗೂ ಕೂಡ ಒಂದ್ ಮಿತಿ ಇರುತ್ತೆ. ಇಷ್ಟು ದಿನಗಳಿಂದ ಮಕ್ಕಳ ವಿಷಯದಲ್ಲಿ ನಾವು ಅಷ್ಟೊಂದು ತಲೆ ಕೆಡಿಸ್ಕೊಳ್ಳಿಲ್ಲ. ಕಡೆ ಪಕ್ಷ ಇವಾಗ ಭಾಗ್ಯ ಹೇಳಿರೋ ಮಾತುಗಳನ್ನ ಗೌರವಿಸಿ ಮಕ್ಕಳನ್ನ ಸ್ವಲ್ಪ ಹದ್ಬಸ್ತಲ್ಲಿಟ್ಕೊಳ್ಳೋದು ನಮ್ ಜವಾಬ್ದಾರಿ ಅಂತ ನನಗನ್ನಿಸ್ತಾ ಇದೆ. ಹನ್ಸಿಕಾ, ನಿನ್ ಫ್ರೀಡಮ್ನ, ಆಸೆಗಳನ್ನ ಸ್ವಲ್ಪ ಮಿತಿಯಲ್ಲಿಟ್ಕೊ. ಡು ಯು ಅಂಡರ್ಸ್ಟ್ಯಾಂಡ್? ಮಿತ್ರ, ಹನ್ಸಿಕಾಗ್ ಏನ್ ಬೇಕೋ ಅದನ್ನ ನೀನೇ ಜೊತೆಗಿದ್ದು ಕೊಡ್ಸು. ಅದನ್ ಬಿಟ್ಟು ಕೇಳ್ದಾಗ ಅವಳ ಕೈ ಕಾಸು ಕೊಟ್ಟು ಅವಳ
ಹನ್ಸಿಕಾ, ನಿನ್ ಖುಷಿನ ಹಾಳ್ ಮಾಡ್ಬೇಕು ಅಂತನೋ ನಿನ್ಗೆ ಎಲ್ರೂ ಮುಂದೆ ಅವಮಾನ ಮಾಡ್ಬೇಕು ಅಂತನೋ ನಾನ್ ಅನ್ಕೊಳ್ಳಿಲ್ಲ.